ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಮುಚುಕುಂದನ ಉದ್ಧಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣನು ಉಪಾಯವಾಗಿ ಮುಚುಕುಂದನ ಸಹಾಯದಿಂದ ಕಾಲಯವನನನ್ನು ಸಂಹಾರ ಮಾಡಿದನು. ಈ ವಿಚಾರವನ್ನು ಶುಕಮುನಿಗಳಿಂದ ಕೇಳಿ ತಿಳಿದಂತಹ ಪರೀಕ್ಷಿತ ಮಹಾರಾಜನು ಮುಚುಕುಂದನ ಕುರಿತಾಗಿ ಹೆಚ್ಚಿನ ವಿವರವನ್ನು ನೀಡುವಂತೆ ಕೇಳಿಕೊಂಡನು. ಮುಚುಕುಂದ ಮಹಾರಾಜನು ಅನೇಕ ವರ್ಷಗಳಿಂದ ನಿದ್ದೆ ಮಾಡಿರಲಿಲ್ಲ. ಅವನು ಯುದ್ಧ ಮಾಡುವ ಕರ್ತವ್ಯದಲ್ಲಿ ನಿರತನಾಗಿದ್ದನು. ಆದ್ದರಿಂದ ಅವನಿಗೆ ಬಹಳ ಆಯಾಸವಾಗಿತ್ತು. ದೇವತೆಗಳು ಅವನಿಗೆ ವರವನ್ನು ಕೊಡುವುದಾಗಿ ಹೇಳಿದಾಗ ಮುಚುಕುಂದನಿಗೆ ನಿದ್ರೆಯ ಯೋಚನೆಯೊಂದೇ ಬಂದಿತು. ಅವನು ಈ ರೀತಿಯಾಗಿ ಉತ್ತರ ಹೇಳಿದನು: ಪ್ರೀತಿಯ ಕಾರ್ತಿಕೇಯ, ದೇವತೆಗಳಲ್ಲಿ ಶ್ರೇಷ್ಠನೇ, ನಾನೀಗ ನಿದ್ರೆ ಮಾಡಬೇಕು. ನಿನ್ನಿಂದ ಈ ವರವು ಬೇಕು. ನನ್ನ ನಿದ್ರೆಯನ್ನು ಕೆಡಿಸಲು ಅಥವಾ ಸಕಾಲಕ್ಕೆ ಮೊದಲೇ ಎಬ್ಬಿಸುವ ಮನುಷ್ಯನನ್ನು ನನ್ನ ಕಡೆಗಣ್ಣಿನ ನೋಟದಿಂದಲೇ ಸುಟ್ಟು ಬೂದಿ ಮಾಡುವ ವರವನ್ನು ಕೊಡು. ದೇವತೆಗಳಿಂದ ಈ ವರವನ್ನು ಪಡೆದಂತಹ ಮುಚುಕುಂದನು ಬೆಟ್ಟದ ಮೇಲಿನ ಗುಹೆಯನ್ನು ಪ್ರವೇಶಿಸಿದನು. ಕಾರ್ತಿಕೇಯನ ವರದ ಬಲದಿಂದ ಮುಚುಕುಂದನು ಕಾಲಯವನನನ್ನು ಒಂದು ಕಣ್ಣೋಟದಿಂದ ಬೂದಿ ಮಾಡಿದನು. ಈ ಘಟನೆಯ ನಂತರ ಮುಚುಕುಂದ ಮಹಾರಾಜನನ್ನು ಅವನ ಸ್ಥಿತಿಯಿಂದ ಪಾರು ಮಾಡಲು ಶ್ರೀಕೃಷ್ಣನು ಗುಹೆಯನ್ನು ಪ್ರವೇಶಿಸಿದನು. ಆದರೆ ಮೊದಲು ತಾನು ಅವನ ಮುಂದೆ ಕಾಣಿಸಿಕೊಳ್ಳಲಿಲ್ಲ. ಕಾಲಯವನನು ಅವನ ಮುಂದೆ ಬರುವಂತೆ ಮಾಡಿದನು. ಇದು ದೇವೋತ್ತಮ ಪರಮಪುರುಷನ ಕೆಲಸಗಳ ವಿಧಾನ. ಹಲವು ಉದ್ದೇಶಗಳು ಸಾಧನೆಯಾಗುವಂತೆ ಅವನು ಒಂದು ಕೆಲಸವನ್ನು ಮಾಡುತ್ತಾನೆ. ಗುಹೆಯಲ್ಲಿ ನಿದ್ರಿಸುತ್ತಿದ್ದ ಮುಚುಕುಂದ ಮಹಾರಾಜನನ್ನು ಬಿಡುಗಡೆ ಮಾಡಲು ಅವನು ಬಯಸಿದ. ಅದೇ ಕಾಲದಲ್ಲಿ ಮಥುರಾನಗರವನ್ನು ಮುತ್ತಿಗೆ ಹಾಕಿದ್ದ ಕಾಲಯವನನನ್ನು ಕೊಲ್ಲಲು ಅಪೇಕ್ಷಿಸಿದ. ಅವನ ಕ್ರಿಯೆಯಿಂದ ಎಲ್ಲ ಉದ್ದೇಶಗಳೂ ಸಾಧಿತವಾದವು. ಶ್ರೀಕೃಷ್ಣನು ಮುಚುಕುಂದನಿಗೆ ಕಾಣಿಸಿಕೊಂಡಾಗ ಭಗವಂತನು ಪೀತಾಂಬರವನ್ನು ಉಟ್ಟ, ಎದೆಯ ಮೇಲೆ ಶ್ರೀವತ್ಸದ ಗುರುತಿದ್ದ ಮತ್ತು ಕೊರಳ ಸುತ್ತ ಕೌಸ್ತುಭಮಣಿಯಿದ್ದ ಶ್ರೀಕೃಷ್ಣನನ್ನು ಕಂಡನು. ಕೃಷ್ಣನು ಅವನಿಗೆ ವಿಷ್ಣುಮೂರ್ತಿಯಾಗಿ, ಚತುರ್ಭುಜನಾಗಿ, ಕೊರಳಿನಿಂದ ಮೊಣಕಾಲಿನವರೆಗೆ ಇಳಿಬಿದ್ದಿದ್ದ ವೈಜಯಂತಿ ಹಾರವನ್ನು ಧರಿಸಿದವನಾಗಿ ಕಾಣಿಸಿಕೊಂಡನು. ಅವನು ಬಹಳ ತೇಜಸ್ವಿಯಾಗಿದ್ದನು. ಅವನ ಮುಗುಳ್ನಗೆ ಮೋಹಕವಾಗಿತ್ತು ಮತ್ತು 2 ಕಿವಿಗಳಲ್ಲಿಯೂ ಆಭರಣಗಳಿದ್ದವು. ಮನುಷ್ಯನ ಕಲ್ಪನೆಯನ್ನು ಮೀರಿದ ಚೆಲುವು ಅವನದು. ಅವನು ಈ ರೀತಿ ಕಂಡದ್ದು ಮಾತ್ರವಲ್ಲ, ಬಹಳ ಪ್ರಕಾಶಮಾನವಾಗಿ ಮುಚುಕುಂದನ ಕಡೆ ನೋಡಿ ಅವನ ಮನಸ್ಸನ್ನು ಆಕರ್ಷಿಸಿದನು. ಅವನು ಎಲ್ಲರಿಗಿಂತ ಪುರಾತನವಾದ ದೇವೋತ್ತಮ ಪರಮಪುರುಷನಾದರೂ ಅವನು ನವಚೈತನ್ಯದ ಹುಡುಗನಂತೆ ಕಾಣಿಸುತ್ತಿದ್ದ. ಅವನ ಚಲನವಲನಗಳು ಸ್ವತಂತ್ರವಾದ ಜಿಂಕೆಯ ಚಲನವಲನಗಳಂತಿದ್ದವು. ಅವನು ಬಹಳ ಬಲಶಾಲಿಯಾಗಿ ಕಾಣುತ್ತಿದ್ದ. ಅಷ್ಟೇ ಅಲ್ಲ, ಯಾವ ಮನುಷ್ಯನೇ ಆಗಲಿ ಅವನಿಗೆ ಭಯಪಡುವಷ್ಟು ಅವನಿಗೆ ಶಕ್ತಿ ಇದ್ದಿತು. ಶ್ರೀಕೃಷ್ಣನ ಭವ್ಯ ಲಕ್ಷಣಗಳನ್ನು ಕಂಡಾಗ ಮುಚುಕುಂದನು ಅವನು ಯಾರಿರಬಹುದು ಎಂದು ಅಚ್ಚರಿಗೊಂಡನು. ಬಹಳ ನಮ್ರತೆಯಿಂದ ಭಗವಂತನನ್ನು ಪ್ರಶ್ನಿಸಿದನು: ಪ್ರಿಯ ಪ್ರಭುವೆ, ನೀನು ಈ ಬೆಟ್ಟದ ಗುಹೆಗೆ ಏಕೆ ಬಂದೆ? ಇದನ್ನು ನಾನು ಕೇಳಬಹುದೇ? ನೀನು ಯಾರು? ನಿನ್ನ ಪಾದಗಳು ಮೃದುವಾದ ಕಮಲದ ಹೂಗಳಂತಿವೆ. ಇದನ್ನು ನಾನು ಕಾಣಬಲ್ಲೆ. ಮುಳ್ಳುಗಳು ಪೊದೆಗಳು ತುಂಬಿರುವ ಈ ಕಾಡಿನಲ್ಲಿ ನೀನು ಹೇಗೆ ನಡೆದುಕೊಂಡು ಬಂದೆ? ಇದನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ. ಆದ್ದರಿಂದ ನೀನು ಬಲಶಾಲಿಗಳ ಬಲಶಾಲಿಯಾದ ದೇವೋತ್ತಮ ಪರಮಪುರುಷನೇ ಅಲ್ಲವೇ? ಎಲ್ಲ ಬೆಳಕು ಅಗ್ನಿಗಳ ಮೂಲ ಉಗಮನು ನೀನೇ ಅಲ್ಲವೇ? ಸೂರ್ಯ, ಚಂದ್ರ, ಸ್ವರ್ಗಾಧಿಪತಿ ಇಂದ್ರ ಇವರಂತಹ ಒಬ್ಬ ಮಹಾನ್ ದೇವತೆ ನೀನು ಎಂದು ನಾನು ಭಾವಿಸಲೇ? ಅಥವಾ ನೀನು ಬೇರೆ ಯಾವುದಾದರೂ ಲೋಕದ ಪ್ರಧಾನ ದೇವತೆಯೋ? ಮುಚುಕುಂದನು ಭಗವಂತನ ಶುದ್ಧ ಭಕ್ತನಾದ್ದರಿಂದ ತನ್ನ ಮುಂದೆ ಇಷ್ಟು ಐಶ್ವರ್ಯದ ಲಕ್ಷಣಗಳಿಂದ ಒಡಗೂಡಿ ಕಾಣಿಸಿಕೊಂಡ ಶ್ರೀಕೃಷ್ಣನು ಯಾವುದೇ ಭೌತಿಕ ಜಗತ್ತಿನ ಪ್ರಧಾನ ದೇವತೆಯಾಗಿರುವುದು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿಯಿತು. ಅವನು ಹಲವು ವಿಷ್ಣು ರೂಪಗಳುಳ್ಳ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನೇ ಇರಬೇಕು. ಪುರುಷೋತ್ತಮನಾದ ಶ್ರೀವಿಷ್ಣುವೇ ಅವನಾಗಿರಬೇಕೆಂದುಕೊಂಡನು. ಭಗವಂತನ ಆಗಮನದಿಂದ ಬೆಟ್ಟದ ಗುಹೆಯ ಗಾಢಾಂಧಕಾರವು ಹಿಮ್ಮೆಟ್ಟಿದ್ದನ್ನು ಅವನು ಕಂಡನು. ಆದ್ದರಿಂದ ಅವನು ದೇವೋತ್ತಮ ಪರಮಪುರುಷನಲ್ಲದೆ ಬೇರೆ ಯಾರೂ ಆಗಿರಲು ಸಾಧ್ಯವಿಲ್ಲ. ತನ್ನ ದಿವ್ಯಧಾಮ, ಗುಣ, ರೂಪ ಮೊದಲಾದವುಗಳಿಂದ ಸ್ವತಃ ಭಗವಂತನೇ ಇರುವಾಗ ಅಜ್ಞಾನದ ಅಂಧಕಾರ ಇರಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಭಗವಂತನು ಕತ್ತಲೆಯಲ್ಲಿಟ್ಟ ದೀಪದಂತೆ. ಕತ್ತಲಿನಲ್ಲಿರುವ ಸ್ಥಳವನ್ನು ಅವನು ಕೂಡಲೇ ಬೆಳಗುತ್ತಾನೆ. ಶ್ರೀಕೃಷ್ಣನು ಯಾರೆಂದು ತಿಳಿಯಲು ಮುಚುಕುಂದನು ಬಹಳ ಕಾತರನಾಗಿದ್ದನು. ಆದ್ದರಿಂದ ಅವನು ಈ ರೀತಿಯಾಗಿ ಪ್ರಶ್ನಿಸಿದನು: ಮಾನವ ಶ್ರೇಷ್ಠನೇ, ನೀನು ಯಾರೆಂದು ತಿಳಿಯುವ ಅರ್ಹತೆ ನನಗಿದೆ ಎಂದು ನೀನು ಭಾವಿಸುವುದಾದರೆ ನೀನು ಯಾರೆಂದು ದಯವಿಟ್ಟು ಹೇಳು. ನಿನ್ನ ತಂದೆ ತಾಯಿಗಳು ಯಾರು? ನಿನ್ನ ವೃತ್ತಿ ಯಾವುದು? ಮತ್ತು ನೀನು ಯಾವ ಕುಟುಂಬ ಪರಂಪರೆಗೆ ಸೇರಿದವನು? ಆದರೆ ತಾನು ಯಾರೆಂದು ಹೇಳುವುದು ಬುದ್ಧಿವಂತಿಕೆ ಎಂದು ಮುಚುಕುಂದನು ಯೋಚಿಸಿದನು. ಇಲ್ಲವಾದರೆ ಭಗವಂತನು ಯಾರೆಂದು ಕೇಳುವ ಹಕ್ಕು ತನಗಿರುವುದಿಲ್ಲ. ಕಡಿಮೆ ಪ್ರಾಧಾನ್ಯದ ವ್ಯಕ್ತಿಯು ತಾನು ಯಾರೆಂದು ತಿಳಿಸದೆ
ಹೆಚ್ಚು ಪ್ರಾಧಾನ್ಯದ ವ್ಯಕ್ತಿಯನ್ನು ಯಾರೆಂದು ಕೇಳುವುದು ಮರ್ಯಾದೆಯಲ್ಲ. ಪ್ರೀತಿಯ ಪ್ರಭುವೇ, ನಾನು ಯಾರೆಂದು ನಿನಗೆ ಹೇಳಬೇಕು. ನಾನು ಇಕ್ಷ್ವಾಕು ಮಹಾರಾಜನ ಬಹಳ ಕೀರ್ತಿವಂತ ವಂಶಕ್ಕೆ ಸೇರಿದವನು. ಆದರೆ ನಾನು ನನ್ನ ಪೂರ್ವಿಕನಷ್ಟು ಶ್ರೇಷ್ಠನಲ್ಲ. ನನ್ನ ಹೆಸರು ಮುಚುಕುಂದ. ನನ್ನ ತಂದೆ ಮಾಂಧಾತ. ನನ್ನ ತಾತ ಶ್ರೇಷ್ಠ ರಾಜನಾದ ಯವನಾಶ್ವ. ಸಾವಿರಾರು ವರ್ಷಗಳ ಕಾಲ ವಿಶ್ರಾಂತಿಯನ್ನೇ ಪಡೆಯದೇ ಇದ್ದುದರಿಂದ ನನಗೆ ಬಹಳ ಆಯಾಸವಾಗಿತ್ತು. ಇದರಿಂದಾಗಿ ನನ್ನ ಅಂಗಾಂಗಗಳೆಲ್ಲ ನೆಟ್ಟಗಾಗಿ ಕೆಲಸ ಮಾಡುವುದೇ ಸಾಧ್ಯವಿಲ್ಲದಾಯಿತು. ನನ್ನ ಶಕ್ತಿಯನ್ನು ಮತ್ತೆ ಪಡೆಯಲು ನಾನು ಏಕಾಂತವಾದ ಈ ಗುಹೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದೆ. ನನಗೆ ಇಷ್ಟವಿಲ್ಲದಿದ್ದರೂ ನಾನು ಏಳುವಂತೆ ಬಲಪ್ರಯೋಗ ಮಾಡಿದ ಅಪರಿಚಿತನಿಂದ ನಾನು ಎದ್ದಿದ್ದೇನೆ. ಈ ಅಪರಾಧಕ್ಕಾಗಿ ನನ್ನ ಕಣ್ಣಿನ ನೋಟದಿಂದಲೇ ಆ ಮನುಷ್ಯನು ಬೂದಿಯಾಗಿದ್ದಾನೆ. ಅದೃಷ್ಟವಶಾತ್ ನಾನೀಗ ಭವ್ಯವೂ ಸುಂದರವೂ ಆದ ನಿನ್ನ ಲಕ್ಷಣಗಳನ್ನು ನೋಡುವಂತಾಯಿತು. ಆದ್ದರಿಂದ ನನ್ನ ಶತ್ರುವಿನ ಸಾವಿಗೆ ನೀನೇ ಕಾರಣ ಎಂದು ನನಗೆ ಅನ್ನಿಸುತ್ತದೆ. ಪ್ರಿಯ ಪ್ರಭು, ನಿನ್ನ ದೇಹದ ಪ್ರಭೆಯನ್ನು ನನ್ನ ಕಣ್ಣುಗಳು ತಡೆದುಕೊಳ್ಳಲಾರವು. ನಾನು ನಿನ್ನನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುತ್ತಿಲ್ಲ. ನಿನ್ನ ಪ್ರಭೆಯಿಂದ ನನ್ನ ಶಕ್ತಿಯು ಕುಂದಿದೆ ಎನ್ನುವುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ನೀನು ಎಲ್ಲ ಜೀವಿಗಳಿಗೆ ಪೂಜಾರ್ಹ ಎಂದು ನಾನು ತಿಳಿಯಬಲ್ಲೆ. ತಾನು ಯಾರೆಂದು ತಿಳಿಯಲು ಮುಚುಕುಂದನು ತುಂಬಾ ಕಾತರನಾಗಿರುವುದನ್ನು ಕಂಡ ಶ್ರೀಕೃಷ್ಣನು ನಸುನಗುತ್ತಾ ಉತ್ತರಿಸಲು ಪ್ರಾರಂಭಿಸಿದನು. ಪ್ರಿಯ ರಾಜನೇ, ನನ್ನ ಜನನ, ನಾನು ಕಾಣಿಸಿಕೊಳ್ಳುವುದು, ಮಾಯವಾಗುವುದು ಮತ್ತು ನನ್ನ ಕೆಲಸ ಕಾರ್ಯಗಳು ಇವನ್ನು ವಿವರಿಸಲು ಸಾಧ್ಯವೇ ಇಲ್ಲ. ನನ್ನ ಅವತಾರನಾದ ಅನಂತದೇವನಿಗೆ ಲೆಕ್ಕವಿಲ್ಲದಷ್ಟು ಬಾಯಿಗಳಿವೆ ಎಂದು ನಿನಗೆ ತಿಳಿದಿರಬಹುದು. ಅಪರಿಮಿತವಾದ ಕಾಲದಿಂದ ಅವನು ನನ್ನ ನಾಮ, ಕೀರ್ತಿ, ಗುಣಗಳು, ನಾನು ಕಾಣಿಸಿಕೊಳ್ಳುವುದು, ಮರೆಯಾಗುವುದು ಮತ್ತು ನನ್ನ ಅವತಾರ ಎಲ್ಲವನ್ನೂ ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಇನ್ನೂ ಅದನ್ನು ಮುಕ್ತಾಯ ಮಾಡಲು ಅವನಿಗೆ ಸಾಧ್ಯವಾಗಿಲ್ಲ. ಆದ್ದರಿಂದ ನನಗೆ ಎಷ್ಟು ಹೆಸರುಗಳಿವೆ, ರೂಪಗಳಿವೆ ಎಂದು ತಿಳಿಯುವುದು ಅಸಾಧ್ಯ. ಈ ಭೂಲೋಕದಲ್ಲಿ ಎಷ್ಟು ಅಣುಗಳಿವೆ ಎಂದು ಭೂಲೋಕದ ವಿಜ್ಞಾನಿಯೊಬ್ಬ ಲೆಕ್ಕ ಹಾಕಲು ಸಾಧ್ಯವಿರಬಹುದು. ಆದರೆ ನನ್ನ ಅಪರಿಮಿತವಾದ ಹೆಸರುಗಳನ್ನು, ರೂಪಗಳನ್ನು, ಲೀಲೆಗಳನ್ನು ಆ ವಿಜ್ಞಾನಿಯು ಪಟ್ಟಿ ಮಾಡಲಾರ. ನನ್ನ ವಿವಿಧ ರೂಪಗಳ ಮತ್ತು ಲೀಲೆಗಳ ಪಟ್ಟಿಗಳನ್ನು ಮಾಡಲು ಹಲವಾರು ಮಂದಿ ಮಹರ್ಷಿಗಳು, ಸಂತರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಆ ಪಟ್ಟಿಯನ್ನು ಪೂರ್ತಿ ಮಾಡಲು ಅವರಿಗೆ ಸಾಧ್ಯವಾಗಿಲ್ಲ. ಆದರೆ ನನ್ನ ವಿಷಯವನ್ನು ತಿಳಿದುಕೊಳ್ಳಲು ನೀನು ಬಹಳ ಕಾತರನಾಗಿರುವುದರಿಂದ ನಿನಗೆ ಇಷ್ಟನ್ನು ಹೇಳುತ್ತೇನೆ. ಒಟ್ಟಿನಲ್ಲಿ ಜನರ ರಾಕ್ಷಸೀಯ ಪ್ರವೃತ್ತಿಯನ್ನು ನಾಶ ಮಾಡಿ ವೇದಗಳಲ್ಲಿ ಹೇಳಿರುವ ಧಾರ್ಮಿಕ ತತ್ವಗಳನ್ನು ಮತ್ತೆ ಸ್ಥಾಪನೆ ಮಾಡಲು ನಾನು ಈ ಲೋಕದಲ್ಲಿ ಹುಟ್ಟಿದ್ದೇನೆ. ಇದಕ್ಕಾಗಿ ಇಡೀ ವಿಶ್ವದ ಮೇಲ್ವಿಚಾರಕನಾದ ಬ್ರಹ್ಮನು ನನ್ನನ್ನು ಆಹ್ವಾನಿಸಿದ್ದಾನೆ. ಹೀಗೆ ನಾನು ಈಗ ಯದುಕುಲದ ವಸುದೇವನ ಮಗನಾಗಿ ಹುಟ್ಟಿದ್ದೇನೆ. ಜನರು ನನ್ನನ್ನು ವಾಸುದೇವ ಎಂದು ಕರೆಯುತ್ತಾರೆ. ಹಿಂದೆ ನಾನು ಕಾಲನೇಮಿಯಾಗಿದ್ದ ಕಂಸನನ್ನು, ಪ್ರಲಂಬಾಸುರನನ್ನು, ಇನ್ನೂ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದೇನೆ. ಇದನ್ನು ನೀನು ತಿಳಿದಿರಬಹುದು. ಅವರು ನನ್ನ ಶತ್ರುಗಳಾಗಿ ನಡೆದುಕೊಂಡಿದ್ದಾರೆ, ನನ್ನಿಂದ ಸಂಹಾರವಾಗಿದ್ದಾರೆ. ನಿನ್ನ ಮುಂದಿದ್ದ ರಾಕ್ಷಸನು ನನ್ನ ಶತ್ರುವಾಗಿ ನಡೆದುಕೊಂಡ. ನೀನು ಅವನತ್ತ ನೋಡುವ ಮಾತ್ರದಿಂದಲೇ ಅವನನ್ನು ಸುಟ್ಟು ಬೂದಿ ಮಾಡಿದ್ದೀಯ. ಪ್ರಿಯ ಮುಚುಕುಂದ, ನೀನು ನನ್ನ ಶ್ರೇಷ್ಠ ಭಕ್ತನಾಗಿದ್ದೀಯ. ನನ್ನ ಅವ್ಯಾಜ ಕರುಣೆಯನ್ನು ನಿನಗೆ ತೋರಿಸುವುದಕ್ಕಾಗಿ ನಾನು ಈ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ. ನನಗೆ ನನ್ನ ಭಕ್ತರಲ್ಲಿ ಬಹಳ ಪ್ರೀತಿ. ನೀನು ಈ ಸ್ಥಿತಿಗೆ ಬರುವ ಮೊದಲಿನ ನಿನ್ನ ಜನ್ಮದಲ್ಲಿ ನೀನು ನನ್ನ ಪರಮಭಕ್ತನಾಗಿ ನಡೆದುಕೊಂಡೆ ಮತ್ತು ನನ್ನ ಕರುಣೆಗಾಗಿ ಬೇಡಿಕೊಂಡೆ. ಆದ್ದರಿಂದ ನಿನ್ನ ಅಪೇಕ್ಷೆಯನ್ನು ಈಡೇರಿಸಲು ನಿನ್ನನ್ನು ನೋಡಲು ಬಂದಿದ್ದೇನೆ. ಈಗ ನಿನ್ನ ಹೃದಯವು ತಣಿಯುವಷ್ಟು ನನ್ನನ್ನು ನೋಡಬಹುದು. ಪ್ರಿಯ ರಾಜನೇ, ನಿನಗೆ ಬೇಕಾದ ವರವನ್ನು ಕೇಳು. ನಿನ್ನ ಅಪೇಕ್ಷೆಯನ್ನು ಪೂರೈಸಲು ನಾನು ಸಿದ್ಧನಾಗಿದ್ದೇನೆ. ನನ್ನ ಆಶ್ರಯದಲ್ಲಿ ಬಂದ ಯಾರೇ ಆಗಲಿ ಅವನ ಆಸೆಗಳನ್ನೆಲ್ಲ ನನ್ನ ಕೃಪೆಯಿಂದ ಪಡೆದುಕೊಳ್ಳಬೇಕು ಎನ್ನುವುದು ನನ್ನ ನಿರಂತರ ತತ್ವ. ತನ್ನಿಂದ ವರಗಳನ್ನು ಪಡೆದುಕೊಳ್ಳುವಂತೆ ಶ್ರೀಕೃಷ್ಣನು ಮುಚುಕುಂದನಿಗೆ ಅಪ್ಪಣೆ ಮಾಡಿದಾಗ ಮಹಾರಾಜನಿಗೆ ಬಹಳ ಸಂತೋಷವಾಯಿತು. ಕೂಡಲೇ ಅವನು ಗರ್ಗಮುನಿಯ ಭವಿಷ್ಯವಾಣಿಯನ್ನು ಜ್ಞಾಪಿಸಿಕೊಂಡನು. ವೈವಸ್ವತ ಮನುವಿನ 28 ಕಲ್ಪಗಳ ಮೊದಲೇ ಕೃಷ್ಣನು ಈ ಭೂಲೋಕದಲ್ಲಿ ಕಾಣಿಸಿಕೊಳ್ಳುವನು ಎಂದು ಅವರು ಭವಿಷ್ಯ ನುಡಿದಿದ್ದರು. ಈ ಭವಿಷ್ಯವನ್ನು ಸ್ಮರಿಸಿಕೊಳ್ಳುತ್ತಲೇ ಪರಮಪುರುಷ ನಾರಾಯಣನು ಶ್ರೀಕೃಷ್ಣನಾಗಿ ತನ್ನ ಮುಂದೆ ನಿಂತಿದ್ದಾನೆ ಎಂದು ಅವನಿಗೆ ಅರ್ಥವಾಯಿತು. ಅವನು ಕೂಡಲೇ ಅವನ ಚರಣಕಮಲಗಳಿಗೆ ನಮಸ್ಕರಿಸಿ ಈ ರೀತಿಯಾಗಿ ಪ್ರಾರ್ಥಿಸಿದನು. ಪ್ರಿಯ ಪ್ರಭುವೆ, ದೇವೋತ್ತಮ ಪರಮಪುರುಷನೇ, ಈ ಲೋಕದ ಎಲ್ಲ ಜೀವಿಗಳು ನಿನ್ನ ಬಹಿರಂಗ ಶಕ್ತಿಯ ಮಾಯೆಗೆ ಸಿಲುಕಿ ಇಂದ್ರಿಯ ತೃಪ್ತಿಯ ಭ್ರಾಂತಿಗೆ ಮರುಳಾಗಿದ್ದಾರೆ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಮಾಯಾ ಕಾರ್ಯಗಳಲ್ಲಿ ನಿರತರಾದ ಅವರಿಗೆ ನಿನ್ನ ಚರಣಕಮಲಗಳನ್ನು ಪೂಜಿಸಲು ಇಷ್ಟವಿಲ್ಲ. ನಿನ್ನ ಚರಣಕಮಲಗಳಿಗೆ ಶರಣಾಗುವುದರ ಪ್ರಯೋಜನಗಳು ಅವರಿಗೆ ತಿಳಿಯದೇ ಇರುವುದರಿಂದ ಅವರು ಭೌತಿಕ ಜೀವನದ ಅನೇಕ ಸಂಕಟಗಳಲ್ಲಿ ನರಳುತ್ತಾರೆ. ವಿಧ ವಿಧವಾದ ಸಂಕಟವನ್ನೇ ತಂದುಕೊಡುವ ಸಮಾಜ, ಸ್ನೇಹ ಮತ್ತು ಪ್ರೀತಿಗಳಿಗೆ
ಮೂರ್ಖರಾಗಿ ಗಂಟು ಬಿದ್ದಿದ್ದಾರೆ. ಶ್ರೀಕೃಷ್ಣನ ಕುರಿತಾಗಿ ಮುಚುಕುಂದನು ಮಾಡಿದ ಪ್ರಾರ್ಥನೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.